ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾಕಲ ಮಗ ಒಂದೇ ಸಮ ಅಳ್ತಾ ಬಿದ್ದಿದ್ಯಾ? ಅಪ್ಪ ಅದು ಬಿಡು, ನಾವು ಗೆಲ್ತೀನಿ ಅಲ್ವಾ ಹೇಳು ವಸಿಯ. ತಿಂಗಳಲ್ಲಿ ನೀರು ಕುಡಿಲೇಬೇಕು ಕಣ್ತಗೋ. ನಾ ಏನ ಕೇಳಿದ್ರೆ ಏನ ಹೇಳ್ತೀಯಲ್ಲಪ್ಪ ನೀನು? ಈ ಸಲ ನಿಂಬೆಹಣ್ಣು ವರ್ಕೌಟ್ ಆಗ್ಲೇ ಇಲ್ವಲ್ಲ ಮಗ? ನಿಂಬೆಹಣ್ಣು ತಕೊಂಡ್ ಜ್ಯೂಸ್ ಮಾಡ್ಕೊಂಡು ಕುಡಿಯಲಿ. ಬಿಡೋದ ಒಂದು ಕೆಲಸ ಮಾಡು, ನೀನು ಒಳನರಸೀಪುರ ಕಡೆ ಹೋಗು, ನಾನು ಹಾಸನ ಕಡೆ ಹೋಗ್ತೀನಿ. ನಿನ್ನ ಹಣೆ ಬರವ ನಿನ್ನ ಕತೆಯ ಅವರೇ ಹೇಳ್ತಾರೆ ನೋಡುವ. ನಂಗೆ ಈಗ ಅರ್ಜೆಂಟಾಗಿ ಆಗ್ಬೇಕು ಈ ಕೆಲಸ, ಅರ್ಜೆಂಟಾಗಿ ಈಗಲೇ ಹೋಗ್ಬೇಕು ಈಗ. ನಿಲ್ಸಣ ವಸಿಯ. ಓ ಯಾಕೋ ಕಾಣೆ ಕೆಲಸನೇ ಮಾಡಿಲ್ಲ ಕಣ ಇವತ್ತು. ಏನಣ್ಣ ಆರಾಮ? ಯಾಕೋ ಕೆಲಸ ಮಾಡಿಲ್ಲ ಕಣ್ ತಕೋ. ಎಲ್ಲಿ ಹೊಟ್ರಿ ಕಡಿಕೆ? ಊರಿಗೆ ಹೋಗ್ತಾ ಜೋರಾಗಿ ಯಾವ್ರು? ಕಲ್ಯಾಣಪುರ. ನೋಡ್ರಪ್ಪ, ನಮ್ಮ ಬಾಧೆ ಯಾರಿಗೆ ಹೇಳವ? ನಮ್ಮ ಕಷ್ಟ ಜನತವಲೇ ಕೇಳ್ಬೇಕು ನೋಡ್ರಿ. ಯಾಕೋ ಕೆಲಸ ಮಾಡಲಿಲ್ಲ, ನೋಡೋಣ ಅದೇನದ್ದು ಅಂತ. ಏನಣ್ಣ ನಮಸ್ಕಾರ. ಏನು ನಿಮ್ಮ ಹೆಸರು? ಕುಮಾರ್ ಅಂತ. ರವಿಕುಮಾರ್ ಅಂತ. ಯಾವ್ರು? ಅಗ್ರನೇ. ಏನು ಹೇಳಿದು ನಿಂಬೆಹಣ್ಣು? ಆಯ್ತು, ಯಾರು ಗೆಲ್ಬೋದು ಹಾಸನಲ್ಲಿ? ಪ್ರಜ್ವಲ್. ಹೌದೇ? ಗ್ಯಾರಂಟಿ? JDS. ಅಪ್ಪಡ JDS. ಮತ್ತೆ ಈಗೇನೋ ಮೊನ್ನೆ ಅವೆಲ್ಲ ಕತೆ ಕಾಂದನಗಳು ಅಲ್ಲ, ಏನಾರ ಮಾಡಕ್ಕೆ ಅದು ಗೊತ್ತಿಲ್ಲ. ನಮ್ಮ ಅಪ್ಪಡ JDSಗೆ ಓಟು. ಅವು ಏನಾದರೂ ಸರಿ. ರೇವಣ್ಣರು ನಮಗೆ ಬೇಜಾನ್ ಹಾಸನ ಅಭಿವೃದ್ಧಿ ಮಾಡಿದ್ದಾರೆ ದೇವೇಗೌಡರಿರೋರ್ಗು. ಹಂಗಾಗಿ ನಮ್ಮ JDS. ಹಂಗಾಗಿ ಪಕ್ಕ ಅವರೇ ಗೆಲ್ತಾರ? ಅವರೇ ಗೆಲ್ತಾರೆ ಸರ್. ಇಷ್ಟೆಲ್ಲ ಆದ್ರೂ ನಾವು ಅವ್ರಿಗೆ ಓಟ್ ಹಾಕಿದ್ವಿ, ಅವರೇ ಗೆಲ್ತಾರೆ. ಈಗ ಸರಿ ಆಯಿತು, ನೀವು ಅವರಿಗೆ ಓಟ್ ಹಾಕಿರಿ, ಅವರೇ ಗೆಲ್ತಾರೆ, ಸೆಕೆಂಡ್ರಿ. ನಾನು ಕೇಳೋದು, ಈಗ ಅವೆಲ್ಲ ಘಟನೆಗಳು ನಡೆದ್ವಲ್ಲ, ನಿಮ್ಗೆ ಯಾರು ತಪ್ಪು ಅನ್ಸುತ್ತೆ, ಯಾರು ಸರಿ ಅನ್ಸುತ್ತೆ? ಅದು ಕೋರ್ಟ್ ಡಿಸೈಡ್ ಮಾಡ್ಕೊಳತ್ತೆ. ನಮಸ್ಕಾರ ಅಣ್ಣ. ಯಾರು? ನಿಮ್ಮ ಹೆಸರೇನು? ಸೋಮಶೇಖರ. ನಿಮ್ಮ ಹೆಸರು? ಅಮೃತ್ ಅಂತ. ಏನಾಗ್ಬೋದು ಹಾಸನಲ್ಲಿ? ಹಾಸನಲ್ಲಿ ಯಾವ ವಿಚಾರಕ್ಕೆ ಮಾತಾಡ್ತೀರಿ? ಈ ಸಂದರ್ಭದಲ್ಲಿ ಯಾವ ವಿಚಾರ ಮಾತಾಡ್ತಿದ್ದೀರಾ? ಯಾರು ಗೆಲ್ಬೋದು? JDS ಮತ್ತೆ BJP ಅಭ್ಯರ್ಥಿ ಗ್ಯಾರಂಟಿ ಖಂಡಿತ. ಇದ್ರ ಮೇಲೆ ನಾನೇ ಇಟ್ಟು ಕಣ ಈ ನಿಂಬೆಹಣ್ಣ ಮತ್ತೆ ದೇಶ ಹಾಳು ಮಾಡೋದು ಕಣ. ತೆಗಿಯೋಣ ನಿಂಬೆಹಣ್ಣಲ್ಲಿ ಪ್ರಾಮಾಣಿಕ ನೋಡೋಣ. ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನ ನಡೆಯಲ್ಲಿ ಕಾನೂನುಬದ್ಧವಾಗಿ ಪ್ರಜಾಸತ್ತಾತ್ಮಕ ವಿಚಾರವಾಗಿ ಜನಗಳ ಮತದಾರ ಆಯ್ಕೆಯಿಂದ ಹೊರತುಪಡಿಸಿ ಅಭಿವೃದ್ಧಿ ಪೂರಕ್ಕೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಜನ ಪೂರ ಮತದಾರರು ಹೋಲಿಕೆ ಮಾಡ್ಕೊತಾರೆ. ಒಟ್ಟಲ್ಲಿ ಈ ಸಲ JDS ಗೆಲ್ಬೋದು ಅಂದ್ರೆ BJP ಅಭ್ಯರ್ಥಿ, NDA ಅಭ್ಯರ್ಥಿ. ಅಭ್ಯರ್ಥಿ ಯಾರು? ಪ್ರಜ್ವಲ್ ರೇವಣ್ಣ. ಇವಾಗ ಅವ್ರದ್ದೆಲ್ಲ ಕಥೆಗಳು ಕಾಂದನಗಳ ಬಗ್ಗೆ ಏನ್ ಹೇಳ್ತೀರಿ? ಡೆಮಾಕ್ರಸಿ ಪಟ್ಟೆ ಬಿಚ್ಚಿ ರೋಡ್ ತಂದ್ರಲ್ಲ. ಸರ್ ಇನ್ನೂ ಏನು ಆಯ್ಲ್ವ ಸರ್, ಕೆಲವೊಂದು ಗೊಂದಲ. ನೀವು ಮೇಲ್ನೋಟಕ್ಕೆ ನೋಡಿದಾಗ ನಿಮಗೆ ಏನು ಅನಿಸ್ತದೆ ಕೇಳಿದೆ ನಾನು. ಕೆಲವೊಂದು ಸರ್ ನೋಡಿ ಸರ್, ಕಾನೂನುಬದ್ಧವಾಗಿ ಅಪರಾಧ ನಿರಪರಾಧ ಗೊತ್ತಿಲ್ಲ ಸರ್, ಸಾಕ್ಷ್ಯ ಸಮೇತ ಅದು ಅವಘಡಕ್ಕೆ ಬಿಟ್ಬಿಡಿ ಸರ್. ಅದನ್ನು ದಯಮಾಡಿ ನೀವು ಕೇಳ್ತಾರೆ, ಗೆಲುವಿನ ಪ್ರಚಾರ ಆಯ್ತಾ NDA ಅಭ್ಯರ್ಥಿ ಗೆಲ್ತಾರೆ ಅಷ್ಟೇ. ಆ ಬಗ್ಗೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿಲ್ಲ? ನಿಮ್ಮ ಅಭಿಪ್ರಾಯ ಎರಡರ ಬಗ್ಗೆ ಕೇಳ್ತಿದೀವಿ, ಅದ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಇಲ್ಲ? ಅಲ್ಲ ಸರ್, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ಇಬ್ಬರು ಕೂಡ ತಪ್ಪಿನ ಹೋಲಿಕೆ ಒಪ್ಕೊಳ್ಬೇಕಾಗತ್ತೆ. ಯಾಕೆಂತಂದ್ರೆ ಸರ್ಕಾರ ಮಾಡಿರೋಂಥ ನಡವಳಿಕೆನ ಅಷ್ಟೇ, ಅಪರಾಧ ಮಾಡಿ ತಪ್ಪಿದ ಅಷ್ಟೇ. ಅದ್ರ ಬಗ್ಗೆ ಪ್ರಚಾರ ಸರ್. ಸರ್ಕಾರ ಮಾಡಿರುವಂಥ ನಡವಳಿಕೆ ಏನು ಸರ್? ಈಗ ಯಾಕೆ ಚರ್ಚೆ ಬೇಕಾ ಸರ್? ನಮ್ಮ ಸಣ್ಣ ಪುಟ್ಟರದವ ಬಿಡಿ ಸರ್, ಮೇಲ್ಮಟ್ಟಿಗೆ ಮಾಡ್ಕೊತಾರೆ. ನಮ್ಗೆ ಯಾಕೆ ಸರ್? ಬೇರೆ ಗೆಲ್ತಾರೆ ಸರ್ ಆರಾಮಾಗೆ. ನೀವೇನಂತೀರಿ? ಪಕ್ಕ ನಮ್ಮ ರೇವಣ್ ಸಾಹೇಬ್ರೆ ನಮ್ಮ ಹಾಸನ, ನಮ್ಮ ಜಿಲ್ಲೆಯಲ್ಲಿ ಆಸ್ತಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಅವ್ರೆ ಆಸ್ತಿ ಸರ್. ಆಸ್ತಿ ಬಿಡಿ, ಈ ಕಡೆ ಕುಸ್ತಿ ಆಯ್ತದಲ್ಲ, ಬಿಡಿಯತ್ಲೆ ಅದು ನೆಕ್ಸ್ಟ್ ನಮಗೆ ಬೇಡ. ಬೇಕವು ಅವು ಬೇಡ ನಮಗೆ, ಅಲ್ಲ ಕಣ್ರಿ. ಯಾಕೆ ಕುಸ್ತಿ ಹೇಳ್ತಿ ಕೇಳಿಸ್ಕೊಳ್ಳಿ, ಕುಸ್ತಿ ವಿಚಾರ ಸಾಚ ಅಲ್ಲ ಸರ್, ಯಾವುದೇ ಪಾರ್ಟಿ ಸಾಚ ಅಲ್ಲ ಆಯ್ತಾ? ಅವ್ರ ಬೇಕಾದವು ಎಲ್ಲ ಮಾಡ್ಕೊಂಡವ್ರೆ, ಇದೇನು ದೊಡ್ಡ ಸಾಚ ಅಲ್ಲ ಬಿಡಿ. ಆಯ್ತು, ಅದನ್ನ ಮರೆಮಾಚಿ ಮಾಡೋಕ್ಕಿಂತ ಒಂದು ಅವಕಾಶ ಇತ್ತು. ಒಬ್ಬ ಯಾರೊಬ್ಬರನ್ನ ಮನೆ ಮುಟ್ಟ ಒಂದು ಮುಡಿಸೋಂಥ ಇದು ಮಾಡೋ ಮಟ್ಟಕ್ಕೆ ಕಾನೂನುಬದ್ಧವಾಗಿ ದೊಡ್ಡ ರಾಜಕಾರಣ ಮಾಡಕ್ಕೆ ಹೋಗ್ತಾರೆ. ಯಾರಿಗೂ ಉಳಿವಿಲ್ಲ, ಒಂದಲ್ಲ ಒಂದು ಅವ್ರಿಗೆ ದೇವ್ರು ಮುಟ್ಟಿಸ್ತಾನೆ ಕಾಲಘಟ್ಟಕ್ಕೆ. ಆಯ್ತಾ? ಒಟ್ಟು ಯಾರು ಗೆಲ್ಬೋದ್ರಿ? ನಮ್ಮ ಪ್ರಜ್ವಲ್ ರೇವಣ್ಣ. ಪಕ್ಕ ಫಿಕ್ಸಾ? ಫಿಕ್ಸ್. ಓಕೆ. ಯಾವರು? ನಮ್ದು ಅರ್ಕಲ್ಗೂಡು, ಹಾಸನ ಡಿಸ್ಟಿಕ್. ಏನಾಗ್ಬೋದಪ್ಪ, ಯಾರು ಗೆಲ್ಬೋದಪ್ಪ ಇಲ್ಲಿ? ಹಾಸನಲ್ಲ, ಹಾಸನಲ್ಲಿ ಕಾಂಗ್ರೆಸ್ಸಾ? ಗ್ಯಾರಂಟಿನಾ? ಗ್ಯಾರಂಟಿ. ಪ್ರಜ್ವಲ್ ರೇವಣ್ಣ ಗೆಲ್ಲಲ್ವಾ? ನಿಮಗೆ ಗೊತ್ತಿಲ್ವಾ? ಅಲ್ಲ, ನಾನು ಜನರನ್ನ ಕೇಳ್ತಿರೋದು, ನಾ ಈ ಊರನ್ನಲ್ಲ. ಹೌದಾ? ನಿಮಗೆ ಇಷ್ಟೆಲ್ಲ ಗೊತ್ತಿದ್ದು ಪ್ರಜ್ವಲ್ ರೇವಣ್ಣ ಗೆಲ್ಲಲ್ವಾ ಅಂದರೆ? ಇಷ್ಟೆಲ್ಲ ಅಂದ್ರೆ ಯಾವುದು? ಏನು ಗೊತ್ತೇ ಇಲ್ವಾ? ಯಾವ್ದಣ್ಣ ನೀವು ಬಿಡಿಸಿ ಹೇಳ್ಬೇಕು ನನಗೆ. ಮೀಡಿಯಾದವರು ಏನು ಗೊತ್ತಿಲ್ಲ. ಇದ್ರ ಮೇಲೆ ನಾನೇ ಹೇಳು.
ಏನಿದು ಜ್ಯೂಸ್ ಮಾಡ್ಕೊಳಕ್ಕೆ ಯೂಸ್ ಆಯ್ತದ ಅಷ್ಟೇ, ಇನ್ಯಾವ್ದಕ್ಕೆ ಯೂಸ್ ಆಗಲ್ಲ ನನ್ನ ಪ್ರಕಾರ. ಹಂಗಂತೀಯ? ನನ್ಗೆ ಸರಿ ಓಕೆ ಆಯ್ತು, ನಾನು ಸೀರಿಯಸ್ ಆಗಿ ಕೇಳೋದು. ಈಗ ಈ ಘಟನೆ ನಡೀತಿದೆಯಲ್ಲ ಪ್ರಜ್ವಲ್ ರೇವಣ್ಣದು, ಏನು ಆಲ್ರೆಡಿ ನಡೆದು ಹೋಗಿದೆ. ಏನು ಸಂದೇಶ ಕೊಡ್ತೀಯ ಅದ್ರ ಬಗ್ಗೆ ಏನು ಹೇಳ್ತೀನಿ? ನಿನ್ನ ಅನಿಸಿಕೆ ಏನು? ಆಲ್ರೆಡಿ ಜನಗಳಿಗೆ ಗೊತ್ತಾಗೈತೆ. ನಾನು ಹೇಳೋದನ್ನ ಕೇಳಕ್ಕೆ ರಿಸೀವ್ ಮಾಡಕ್ಕೆ ರೆಡಿ ಇಲ್ಲ ಜನಗಳು. ಏನು ಹೇಳ್ತೀಯ ಹೇಳಪ್ಪ? ಇಷ್ಟ ಬಂದಂಗೆ ತಗೋತಾರೆ. ನೀ ಹೇಳೋದು ರಿಸೀವ್ ಮಾಡಲಿ ಬಿಡ್ಲಿ. ಏನು ಹೇಳ್ತೀವಿ ಅಂದರೆ ರಾಜಕೀಯ ಯಾವ್ಯಾವ ರೀತಿ ಯಾವ್ಯಾವ ರೂಪದಲ್ಲಿ ಹೋಗ್ತಾ ಇದೆ ಈ ಜನ್ರೇಷನಲ್ಲಿ ಅಂತ ಅರ್ಥವಾಗ್ತದೆ. ಹಾಂ, ಈಗ ರಾಜಕೀಯ ಅನ್ನೋದನ್ನ ಏನೇನು ಉಪಯೋಗಿಸ್ಕೊತಿದ್ದಾರೆ ಜನಗಳು ಅಂತ. ಸರಿಯಪ್ಪ, ಅವ್ರು ಒಬ್ರದ್ದೇ ತಪ್ಪು ಅಂತ ಅನಿಸ್ತದೆ ನಿನಗೆ? ಬೈಲಿಗೆ ಬಂದೈತೆ, ತಪ್ಪು ಅಂತ ಅನ್ಸುತ್ತೆ. ಎಲ್ರಿಗೂ ಗೊತ್ತೈಂತಾವ್ ಬೇಕಾದಷ್ಟು ಇದಾವೆ ಅಂತ. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವೇ? ಬೈಲಿಗೆ ಬಂದಿಲ್ಲ. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವೇ ನಿನ್ನ ಪ್ರಕಾರ? ಹೌದು. ಮತ್ತೆ ಅದ ಹೆಂಗೆ ಒಬ್ರದ್ದೇ ತಪ್ಪು ಮಾಡಿ? ಅವ್ರು ಒಂದ್ ಕೈಲಿ ಚಿಟಿಕೆ ಹೊಡಿತೀನಿ ಅಂತಾರೆ. ಸೌಂಡ್ ಬರುತ್ತಲ್ಲ, ಒಂದ್ ಕೈ ಸೌಂಡ್ ಬರುತ್ತಲ್ಲ ಅದ್ರಲ್ಲೂ ಹಂಗೆ ಒಂದ್ ಕೈ ಚಿಟಿಕೆ ಹೊಡೆದ್ರು ಅಂತೀಯ? ಹಂಗೆ. ಥ್ಯಾಂಕ್ ಯು ಏನ್ರಿ ಗೌಡ್ರೆ, ಬರ್ರಿ ಇಲ್ಲೇ ಬನ್ರಿ ಇಲ್ಲೇ. ಏನು ಹೆಸರು ನಿಮ್ದು? ಹೆಸರೇನಣ್ಣ? ಗೊತ್ತಿಲ್ವಾ? ಏನು ಹೆಸರು ನಿಮ್ದು? ಪ್ರಶಾಂತ್ ಅಂತ. ಪ್ರಶಾಂತವಾಗಿದೆಯಾ ಅಂತ ಆಯ್ತು. ಯಾರು ಗೆಲ್ಬೋದು ಹಾಸನಲ್ಲಿ? ಹಾಸನಲ್ಲಿ ಕಾಂಗ್ರೆಸ್ ಅಂತೂ ಬರಲ್ಲ, ಬಂದ್ರೆ ಬಿಜೆಪಿ ಬರ್ಬೋದು. ಅಂದ್ರೆ ಪ್ರಜ್ವಲ್ ರೇವಣ್ಣ? ಪ್ರಜ್ವಲ್ ರೇವಣ್ಣ ಬರ್ಬೋದು. ಈಗ ಹೆಂಗ್ ಬಂದದು? ಸರಿ, ಹಿಂಗೆಲ್ಲ ಏನಾನ ಕೇಳ್ತಿದೀವಲ್ಲ ಕತೆಯ? ಏನಂತ? ಮಾಮೂಲಿ ಪ್ರಜ್ವಲ್ ರೇವಣ್ಣದ ಏನ್ ಕತೆ? ಅವು ಪೆನ್ ಡ್ರೈವ್ ಅನ್ಕೊಂಡು ಆಳು ಮುಳು ಅನ್ಕೊಂಡು ಈಗ ಕಾಂಗ್ರೆಸ್ ಅವರೇ ಹಾಕೊಟ್ಟಿರ್ತಾರಪ್ಪ ಅರ್ಧಂಬರ್ಧ. ಯಾವ್ದಂತ ನಂಬ್ತೀರಾ? ನೀವೇನಾರು ರಿಯಲ್ ಆಗಿ ನೋಡಿರಾ? ಹಂಗೆ ನೀವೇನಾರು ಹೋಗಿರಾ? ಇಲ್ಲ. ಅದೇ ತರ ಹೆಂಗ್ ನಂಬಕಾದ್ದೆ? ವಂಶದ ಟೋಪಿ ಇದ್ದರೆ ಬಚ್ಚಾನು ಬಚ್ಚನ್ನೇ. ಅದೇನೋ ಗೊತ್ತಿಲ್ಲ, ಅವನೇನ್ ಮಾಡಿದಾನೋ ಗೊತ್ತಿಲ್ಲ. ಒಟ್ರಾಸಿಯಲ್ಲಿ ಪಕ್ಷದ ಪ್ರಕಾರ JDS ಗೆಲ್ಬೋದು. ಹಾ, ಅಕಸ್ಮಾತ್ ಒಂದ್ ವೇಳೆ ನಿಜ ಆಗಿತ್ತು, ಏನೋ ನಿಜ ಅಂತ ರಿಪೋರ್ಟ್ ಬಂತು ಅಂತ ಇಟ್ಕೊಳಪ್ಪ, ಅವಾಗ ಏನ್ ನಿನ್ನ ಅಭಿಲಾಷೆ ಏನು? ನಿಜ ಅಂತ ಬಂದ್ರೆ ಅವನು ಆ ಥರ ಮುಖಂಡರೆಲ್ಲ ದೊಡ್ಡವರೆಲ್ಲ ಇರ್ತಾರಲ್ಲ, ಅವ್ರನ್ನ ಕಿತ್ತಿದ್ದಾರೆ, ಬೇರೆಯವ್ರು ಹಾಕೊಂತಾರ, ಆ ಥರ ಅಷ್ಟೇ. ಒಟ್ಟು ನಿಮಗೆ ಗೆಲ್ಬೇಕಾಗಿರೋದು ಯಾರು? BJP ಗೆದ್ರೆ ನಮ್ಮ ಹಿಂದೂಗಳಿಗೆಲ್ಲ ಒಳ್ಳೇದು. ಹಾ, ಕಾಂಗ್ರೆಸ್ ಗೆದ್ರೆ ಆಮೇಲೆ ನಮ್ಮ ಕರ್ನಾಟಕ ಎರಡನೇ ಪಾಕಿಸ್ತಾನ ಆಗ್ಬಿಡುತ್ತೆ. ಓ ಹಂಗೆ. ಸರಿ, ಇದು ಪ್ರಧಾನಮಂತ್ರಿ ಇನ್ನೇನು ಅವರೇ ಆಗ್ತಾರೆ ಪಕ್ಕ. ನರೇಂದ್ರ ಮೋದಿ ಅವರ ಗ್ಯಾರಂಟಿ. ಓಟ್ ಹಾಕಿದ್ರಾ? ಹಾಕಿದೀವಿ. ನೀವು ಓಟ್ ಹಾಕ್ತೀನೋ? ಓಟ್ ಹಾಕಿದ್ದೀನಿ. ಬಾಯಿಲಿ ಒಳ್ಳೆ ಮಗು ಥರ ಇದೆಯಾ? ಇರೋ ಒಂದು ನಿಮಿಷ, ಮಗು ಥರ ಇದೆಯಪ್ಪ. ಓಟ್ ಹಾಕಿದ್ಯಾ? ಡೌಟಲ್ಲಿ ಕೇಳಿದೆ. ಹಾಕಿದ್ದೀನಿ. ಹೌದಾ? ಯಾರಿಗೆ? ಯಾರಿಗೊಂದು ಹಾಕಿದೆ. ಯಾರ್ದು ಆಸೆ? ಬಿಜೆಪಿ. ಹೌದಾ? ಇದ್ರ ಮೇಲೆ ಆಣೆ ಇಟ್ಟು ಇದ್ರ ಮೇಲೆ ಆಣೆ ಮಾಡಿ ಹೇಳು. ನಿಂಬೆಹಣ್ಣು ಕೊಡ್ತೀರಾ? ಸರ್ಬತ್ ಮಾಡಿ ಕುಡಿಯೋಣ. ಅದಕ್ಕೆ ಯೂಸ್ ಇನ್ನೇ, ಅದಕ್ಕೆ ಮಾತ್ರ ಯೂಸ್. ಅದಕ್ಕೆ ಮಾತ್ರ. ಓಕೆ ಬಿಡಿ, ನಾವು ಬೇರೆ ಬೇರೆ ಯೂಸ್ ಮಾಡ್ಕೋತೀವಿ. ಸರಿ, ಯಾರು ಗೆಲ್ಬೋದು ನಿನ್ನ ಪ್ರಕಾರ? ಯಾರಿಗೆದ್ರು ಒಳ್ಳೇದೇ. ಯಾರಿಗೆದ್ರು ಒಳ್ಳೇದೇ? ನೋಡಪ್ಪ, ನಿಮ್ಮ ಹುಡುಗಂಗೆ ಯಾರು ಗೆದ್ರು ಒಳ್ಳೇದಂತೆ? ಬಿಜೆಪಿ ಗೆದ್ರೆ ಒಳ್ಳೇದು. ಹಂಗೆ ಅವರಿಗೆಲ್ಲ ಬೇರೆ ಗೆಲ್ಬೇಕು. ಹಂಗೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರನಪ್ಪ. ಅವ್ರು ಅದಂಗೆ ನೀ ಅವನ ಕಾದ್ದು ಹಂಗಲ್ಲ ಕಣ. ಅದೆಂಗಪ್ಪ ಅವನೇ ಆದ್ದು? ನೀನು ಅವನೇ ಆಗ್ತೀಯಾ? ನನ್ನ ದೋಸ್ತ ಅವನು. ದೋಸ್ತು ಗೀಸ್ತು ಅಂದ್ರೆ ದೇಹ ಬೇರೆ ತಾನೆ? ಪ್ರಾಣ ಒಂದೇ ಬಿಡು, ದೇಹ ಬೇರೆ ತಾನೆ? ದೇಹನ ಒಂದೇ, ಎರಡು ಒಂದೇ. ನಮ್ದು ನಿಮ್ಮಿಬ್ರು ಸೇರಿ ಒಂದೇ ಓಟ? ಒಂದೇ ಓಟ್. ನಮ್ಮ ಮೇಲೆ ಆಣೆ ಇಟ್ಟೇಳು. ಆಣೆ ಇಟ್ಟು ನಮ್ಮಿಬ್ರು ಒಂದೇ ಓಟ. ಸರಿ ಆಯ್ತು. ಯಾರು ಗೆಲ್ಬೋದು? ಸರಿ, ಯಾರು ಗೆಲ್ಲಿ ನಮಗೇನು ಹಂಗೆ ಬರಬಾರ್ದು. ನೀವು ಯೂತ್ ಕಣಪ್ಪ, ನಿಮಗೆ ಗೊತ್ತಿರ್ಬೇಕು ನಿಮಗೆ ಯಾರು ಗೆದ್ರೆ ಒಳ್ಳೇದು, ಈ ದೇಶಕ್ಕೆ ಯಾರು ಉತ್ತಮ, ಹಾಸನ್ಗೆ ಯಾರು ಉತ್ತಮ? ಹಾಸನ್ಗೆ JDS ಉತ್ತಮ ಅನ್ಸುತ್ತೆ ನನಗೆ. ಈಗೇನೋ ಉತ್ತಮ ನೋಡ್ತಿದ್ಯಲ್ಲಪ್ಪ, ಅದೇನೋ ಕತೆಗಳ ಉತ್ತಮ ನೋಡಿ ನಮಗೂ ಸಾಕಾಗಿದೆಪ್ಪ. ಏನ್ ಮಾಡೋದು? ನೋಡ್ಬೇಕಲ್ಲ, ಎರಡು ಕಣ್ಣಿನ ನೋಡ್ಬೇಕಲ್ಲ ಎಲ್ಲಾನು. ಬಗ್ಗೆ ನೀನೇನಂತೀಯ? ನಾವೇನ್ ಹೇಳೋಣ, ದೇವ್ರ ಮೇಲ್ಗಡೆ. ಏನ್ ದೇವ್ರು ಹೇಳದ್ ಬಂದು ಮನ್ಸು ಒಳ್ಳೇದ್ ಮಾಡ್ರೆ ಅಷ್ಟು ಸಾಕು. ಯಾವ ಇವೆಲ್ಲ ತಿಂಗಳಿಂದ ಕೇಳಿರ್ಲಿಲ್ಲ, ಯಾಕೆ ಕೇಳ್ಬಿಟ್ಟು ಅನ್ಸ್ಬಿಡ್ತು. ಹಂಗೆ ಸಾಕು ಬಿಡಿ. ನಮಗೆ ಯಾರು ಗೆಲ್ಬೇಕು ಹೇಳಪ್ಪ ಫೈನಲ್ಗೆ? ನಮೀಗ JDS ಗೆಲ್ಲಿ ಬಿಡಿ. ಹೌದಾ? ಅವರಿಗೆ ಏನೋ ಮಿಸ್ ಆಗಿ ತಪ್ಪು ಮಾಡಿಬಿಟ್ಟಿದ್ದಾರೆ, ಏನ್ ಮಾಡಕ್ಕಾಗುತ್ತೆ? ನೋಡು, ಈ ದೇಶ ಸತ್ ಪ್ರಜೆಗಳು ನೋಡು ಹೇಗೆ ನಿಂತಿಯಾರ ನೋಡು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಓ ಅಮ್ಮ ನಿಂತ್ಕೊಳ್ರಿ. ಅಮರ ನಿಂತ್ಕೊಳ್ಳಿ. ಏನ್ ನಿಮ್ಮ ಹೆಸರು? ಮಣಿ. ಹಾಸನಲ್ಲಿ ಯಾರು ಗೆಲ್ಬೇಕು? ಬಿಜೆಪಿನೇ ಗೆಲ್ಬೇಕು. ಎಷ್ಟೋ ಏಜು ಮಗ? ಬಾಯ್ಲಿ ಮಗ ಕೇಳಿ ಅಂತ ಹೇಳಿದ್ ನಾನು. ಹಂಗೆ. ಯಾರು ಗೆಲ್ಬೇಕಮ್ಮ? ಬಿಜೆಪಿನೇ ಬರಲಿ. ಯಾಕೆ? ಆಮೇಲೆ ಹೇಳ್ತೀವಿ, ಬಂದ್ಮೇಲೆ. ಆಮೇಲೆ ಹೇಳ್ತೀರಾ? ಸರಿ, ಪ್ರಜ್ವಲ್ ರೇವಣ್ಣ ಯಾರೋ ಒಟ್ಟಿಗೆ ಬಿಜೆಪಿ ಅವ್ರು ಬರಲಿ. ಅವರೇ ಬರ್ಬೇಕು, BJP ಬರ್ಬೇಕು. ನಿಮಗೆ
ನಮಗೂ ಅವರೇ ನಮಗೂ ಅವರೇ ಕಾಂಗ್ರೆಸ್ ಅವ್ರು ಬೇಡವಾ? ಬೇಡ. ನೀವು ಹೇಳಿ ನಿಮ್ಮ ಹೆಸರೇನು? ರಾಜು ಅಂತ. ರಾಜು ಅವರೇ, ನಮ್ಮ ಕ್ಯಾಮ್ರಾಮನ್ ಹೆಸರು ರಾಜು, ಒಂದು ಆಯ್ ಮಾಡ್ಬಿಡಿ ನೋಡ್ರಿ. ಹಾಯ್. ಓಕೆ ಹೇಳ್ರಿ. ಅದೇ ಅಷ್ಟೇ, ನಮಗೆ ಏನು ಗೊತ್ತಾ, ಬಿ ಜೆ ಪಿ ಬಂದರೆ ಸರಿ. ಬಿ ಜೆ ಪಿ ಬರ್ಬೇಕು. ಅಲ್ಲ ಕಾರಣ ಈ ಪ್ರಜ್ವಲ್ ರೇವಣ್ಣಂದು ಹಿಂಗೆಲ್ಲ ಈಗ ಆಗ್ಬಿಟ್ಟದೆ, ಇವೆಲ್ಲ ಹೆಂಗಾತು? ಏನಣ್ಣ, ಅವ್ರು ನಾವು ಕೊಟ್ಟಿದ್ದೀವಿ, ಕರ್ತವ್ಯ ನಮ್ಮದು. ಉಳಿದಿದ್ದು ಅವ್ರಿಗೆ ಖುಷಿ. ಅವು ಯಾರು ತಪ್ಪು ಯಾರು ಸರಿ ಅಂತೀರಿ? ಯಾರಿಗೆ ಗೊತ್ತಣ್ಣ, ನಮಗೆ ಗೊತ್ತಿಲ್ಲ. ನಾವು ಅದೆಲ್ಲ ಅನುಭವ ಮಾಡ್ಕೊಳ್ಳೋದಿಲ್ಲ, ಆಯಿತಾ? ಅದೆಲ್ಲ ನಾವು ಅನುಭವ ಮಾಡ್ಕೊಂಡಿಲ್ಲ, ಇದುವರೆಗೂ ನಾವು ಅನುಭವ ಮಾಡ್ಕೊಂಡಿಲ್ಲ. ಅದೇನು ಈ ಥರ ನಿಮ್ಮಂಥವ್ರು ಹೇಳ್ತಾರಲ್ಲ, ಅದನ್ನು ನಾವು ಕೇಳಿದ್ದೀವಿ ಅಷ್ಟೇ ಆಗ್ಲಿಲ್ಲ. ನ್ಯೂಸ್ ಎಲ್ಲ ನೋಡಿದಿರಿ? ನ್ಯೂಸ್ ಎಲ್ಲ ನೋಡಿದಾಗ ನಿಮ್ಗೆ ಯಾರು ತಪ್ಪು ಯಾರು ಸರಿ ಅನಿಸ್ತದೆ? ಅದು ನಮಗೆ ಅಷ್ಟು ಅಬ್ಸರ್ವ್ ಆಗ್ತಾ ಇಲ್ಲ ಅಣ್ಣ. ಏನು ಯಾರ್ದು ತಪ್ಪು ಯಾರ್ದು ಅಪ್ಪನಪ್ಪು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ನನ್ನ ಹೆಸರು ನಂದ ಅಂತೇಳಿ. ಹೇಳಿ, ಏನಾಗುತ್ತೆ ಹಾಸನಲ್ಲಿ? ಯಾರು ಗೆಲ್ಬೋದು? ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ತಾರೆ. ಅವರೇ ಗೆಲ್ತಾರೆ. ಮತ್ತೆ ಅವು ಕಥೆಯ ಕಾಂದನಗಳು, ಕತೆ ಕಾಂದನಗಳು ಅಂದ್ರೆ ಅವರು ತಪ್ಪು ಮಾಡಿದ್ರೆ ಅದು ಸಾಬೀತಾಗ್ಲಿ, ಆಮೇಲೆ ನೋಡೋಣ ಅದ್ರದ್ದು, ಅದು ಸೆಕೆಂಡ್ರಿ. ಆದ್ರೆ ಅವರು ಒಬ್ಬ ಪ್ರಜಾನಾಯಕ ಅಂತೇಳಿ ಇಲ್ಲಿ ಸಾಬೀತಾಗಿದ್ದಾರೆ ಮೊದಲೆಲ್ಲವ. ಅವರು ತಪ್ಪು ಮಾಡಿದ್ದಿನ್ನು ಸಾಬೀತಾಗಿಲ್ಲ ಅಲ್ವಾ? ಸಾಬೀತಾಗ್ಲಿ, ಆಮೇಲೆ ನೋಡೋಣ. ಲೇಡೀಸ್ ತಪ್ಪ ಜೆಂಟ್ಸ್ ತಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ, ಒಂದು ಕೈಯಿಂದ ಅಂತೂ ಚಪ್ಪಾಳೆ ಹೊಡೆಯಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಹಂಗಂತ ಪ್ರಜ್ವಲ್ ರೇವಣ್ಣ ಯಾರನ್ನೂ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿಲ್ಲ, ಕಟ್ ಕರ್ಕೊಂಡೋಗಿಲ್ಲ, ಅಥವಾ ಹೊತ್ಕೊಂಡು ಹೋಗಿದಾರ? ಎಲ್ಲರೂ ಒಂದ್ ಕಡೆ ಆಗಿದ್ಯಾ? ಅದು ಎರಡು ಕೈ ಸೇರಿನೇ ಚಪ್ಪಾಳೆ. ಬಟ್ ಈ ಕಡೆಯಿಂದನೂ ಅದು ಸಾಬೀತಾದ್ರೆ ಒಂದು ವೇಳೆ ಎರಡು ಕೈನೂ ಸೇರಿನೇ ಚಪ್ಪಾಳೆ ಆಗೋದು. ಇವ್ರ ಕಡೆಯಿಂದನೂ ತಪ್ಪಾಗಿರುತ್ತೆ. ಇವರಿಗೊಂದು ಅವರಿಂದ ಏನು ಅನುಕೂಲ ಬೇಕಾಗಿರುತ್ತೆ ಅದು ಗೊತ್ತಿಲ್ಲ. ಇವರ ಅನುಕೂಲ ಪಡ್ಕೊಳ್ಳೋಕ್ಕೋಸ್ಕರ ಅವ್ರ ಹತ್ರ ಹೋಗಿದ್ದಾರೆ. ಆರೋಪ ಎಲ್ಲರೂ ಮಾಡಬಹುದು. ಈಗ ನಿಮ್ಮ ಮೇಲೂ ಬರಬಹುದು, ನನ್ನ ಮೇಲೆ. ಆರೋಪ ಬೇರೆ, ಅಪರಾಧ ಬೇರೆ. ಹೌದು. ಈಗ ಮನುಷ್ಯರು ಮೊನ್ನೆ ರೇವಣ್ಣ ಸಾಹೇಬ್ರ ಮೇಲೆ ಆರೋಪ ಮಾಡಿದ್ರು. ಏನಂತ ಮಾಡಿದ್ರು? ಅವನು ಜೈಲಿಗೆ ಕಳಿಸಲೇಬೇಕು ಅನ್ನೋ ಉನ್ನಾರ ಮಾಡಿಸ್ಕೊಂಡು ಕಾಂಗ್ರೆಸ್ ಎಲ್ಲ ಒಟ್ಟಿಗೆ ಕೂಡಿ ಅದನ್ನ DK ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಎಲ್ಲ ಸೇರ್ಕೊಂಡು ಮಾಡಿಸಿದ್ರು. ಸಾಬೀತಾಯ್ತಾ? ಆಯಮ್ಮಗೆ ಆಮಿಷ ಒಡ್ಡಿ ಇಲ್ದಿರೋದನ್ನ ಹೇಳಮ್ಮ ಎಲ್ಲ ಹೇಳಿಸಿ ಎಲ್ಲ ಮಾಡಿಸಿದ್ರು. ಏನಾಯ್ತು ಮೊನ್ನೆ ನ್ಯಾಯಾಧೀಶರು? ಅಷ್ಟೇ. ಒಂದ್ ವೇಳೆ ಅದು ಸಾಬೀತಾದ್ರೆ ಎರಡು ಕಡೆಯಿಂದನೂ ತಪ್ಪು ನಡೆದಿದೆ. ಪ್ರಜ್ವಲ್ ರೇವಣ್ಣರು ಒಬ್ಬರದೇ ತಪ್ಪು ನಡೆದಿಲ್ಲ ನನ್ನ ಪ್ರಕಾರ. ನಾನು ಒಂದು ಹೆಣ್ಣಾಗಿ ಹೇಳ್ತಿದ್ದೀನಿ, ನಾನು ಒಂದು ಸ್ಟೆಪ್ ಮುಂದೆ ಇಟ್ಟರೇನೆ ಅದು ಎಲ್ಲ ಆಗೋದು. ಆಯ್ತಾ? ನೀವು ಏನಾದರೂ ನನ್ನ ಕಡೆಯಿಂದ ನಾನು ಹಿಂದೆ ಬಂದರೆ ಯಾಕೆ ತಪ್ಪಾಗುತ್ತೆ? ಆಬ್ವಿಯಸ್ಲಿ ರೈಟ್. ಯಾಕೆ ತಪ್ಪಾಗುತ್ತೆ? ನಾನೊಂದು ಸ್ಟೆಪ್ ಇಟ್ಟಾಗಲೇ ಅದು ತಪ್ಪು ನಡೆಯೋದು. ಅಲ್ಲಿ ನಮಗೆ ತಿಳಿದಿರೋ ಪ್ರಕಾರ, ನಮಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಅವ್ರೇನು ಕಿಡ್ನಾಪ್ ಮಾಡ್ಕೊಂಡು ಹೋಗಿಲ್ಲ ಅಲ್ವಾ? ಹಾಂ, ಥ್ಯಾಂಕ್ ಯು ಮೇಡಮ್ ಅವರೇ, ನಮಸ್ಕಾರ ಕಣ್ರಿ. ಅವ್ರ ಹತ್ರನೇ ಹೋಗಿ ಅಂದ್ರೆ ನಿಮ್ಮ ಹತ್ರ ಏನು ನೀವು ಓಟ್ ಹಾಕಕ್ಕಿಲ್ವಾ? ಹೆಸರು ನಿಮ್ಮ ಹೆಸರೇನು ಹೇಳ್ರಿ? ಪೂಜಾ ಅಂತ. ಪೂಜಾ ಅವರೇ, ನೀವು ಪೂಜೆ ಮಾಡಬೇಡಿ, ಇಲ್ಲಿ ಕೇಳಿ ಚೆನ್ನಾಗಿ ಮಲ್ಲಿಗೆ ಹೂ ಕಟ್ತಿದ್ದೀರಿ. ಯಾರು ಗೆಲ್ಬೋದು ಹಾಸನಲ್ಲಿ? ಬತ್ತೀನಿ, ಅಲ್ಲಿ ಹೋಯ್ತೀನಿ ಎಲ್ಲರ ತಕ್ಕೂ, ನಮಗೂ ಬೇಕು ಕಾಣುತ್ತೆ ಎಲ್ಲರದು. ಹಾಂ ಹೇಳ್ರಿ, ಯಾರು ಗೆಲ್ಬೋದು? ಬಿಜೆಪಿ ಬರ್ಬೋದು ಅಂತ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೀರಿ. ಅಲ್ಲಿ ನೋಡಿದ್ರೆ ಕತೆ ಕಾಂದನ ಮಾಡ್ಕೊಂಡು ಕೂತ್ಕೊಂಡ ಬಾವು ಮಕ್ಕಳು. ಏನಂದ್ರಿ ಅವ್ರು ಕೂಡ್ಲಿಗೆ? ಕೂಡ್ಲು ಪ್ರಜ್ವಲ್ ರೇವಣ್ಣ ನನಗೆ ಗೊತ್ತಿಲ್ಲ ಸರ್, ಅದೆಲ್ಲ ಗೊತ್ತಿಲ್ವಾ? ನ್ಯೂಸ್ ನೋಡಿಲ್ವಾ? ಇಲ್ಲ. ಯಾವುದು ನೋಡೋದು? ಸೀರಿಯಲ್ ಯಾವುದು? ನಾನು ಯಾವ್ದು ನೋಡಲ್ಲ. ಓಕೆ. ಅಮ್ಮ ಬವ್ವ ಇಲ್ಲಿ ಬಾಯಿ ನಾ ಹೇಳ್ಕೊಟ್ಟನು. ಈ ಬಾಯಿ ಹೆಸ್ರಿಗೆ ನಾ ಕೇಳ್ದಂಗೆ ಹೇಳು. ನೀವು ಏನು ಹೆಸರು ನಿಮ್ಮದು? ಚಂದ್ರಮ್ಮ. ಯಾರು ಗೆಲ್ಬೋದು ಹಾಸನಲ್ಲಿ? ಕಾಂಗ್ರೆಸ್ಸು? ಯಾಕೆ ದುಡ್ಡು ಕೊಟ್ಟಾರಲ್ಲ ಎಲ್ಲರಿಗೂ. 2000 ಗ್ಯಾರಂಟಿ ಫಿಕ್ಸು. ಹಂಗೆ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನಪ್ಪ ಗೊತ್ತಿಲ್ಲ. ಅವ್ರ ಕತೆ ಏನು? ಯಾರಿಗೆ ಗೊತ್ತಿಲ್ವಾ? ಏನು ಕೇಳಿಲ್ವಾ? ಕೇಳಿ ಏನು ಮಾಡಕ್ಕೆ ಕೇಳಿ. ಯಾರು ತಪ್ಪು? ಅವಂದೇ ತಪ್ಪು, ಇನ್ಯಾರು ತಪ್ಪು ಇಲ್ಲ. ಮತ್ತೇನು ಎರಡು ಕೈ ಸೇರಿ ಚಪ್ಪಳೆ ತಾನೆ? ಈಗ ನೀನು ತಪ್ಪು ಮಾಡಿ ನಿಂದು ಅಂತಾರ, ಯಾರು ಅಂತಾರೆ? ಈ ತಪ್ಪು ಮಾಡ್ಬೇಕಾದ್ರೆ ಎರಡು ಕೈ ಸೇರಿರ್ತಾನೆ ಚಪ್ಪಳೆ ಅವು. ಅಯೋಗ್ಯ ಏನು ಮಾಡೋಕ್ಕಾಗಲ್ಲ. ಹಂಗನ್ಬಿಟ್ರ ಕಪಾಲ್ ತಟ್ಟಿದ್ರೆ 2 ಜನ ಹೆಂಗಸರು, ಅವನು ಬುದ್ಧಿ ಕಲಿಯೋನು ಇಲ್ವಾ? ಅವ್ರು ತಟ್ಟಲಿಲ್ಲ, ಅವ್ನು ಕಲೀಲಿಲ್ಲ. ತಡ್ತಾ ಇದ್ದಿದ್ದು ಅವ್ರು ತಪ್ಪಲ್ವೇ? ತಪ್ಪು. ಮತ್ತೆ ಹಂಗಾರೆ ಅವ್ರದ್ದು ತಪ್ಪೇ? ಹಂಗಂತೀರಿ? ಇನ್ನೇನು ಹೇಳೋಣ? ಇನ್ನೇನು ಹೇಳೋಣ? ಏನು ಹೇಳ್ತೀರಲ್ವಾ? ಆಯ್ತು. ನಿಮ್ಮ ಹೆಸರು? ನನ್ನ ಹೆಸರು ಶಾರದಾ ಅಂತ. ಯಾರು ಗೆಲ್ಬೋದು? ಯಾರು ಗೆಲ್ತಾರೆ ಅಂತ ಭರವಸೆ ಕೊಡೋಕ್ಕಾಗಲ್ಲ ಜನದ ಮುಖಾಂತರ. ಒಟ್ಟಿಗೆ ನಮ್ಮ ಅನಿಸಿಕೆ ಇರೋದು ಎರಡು ಕಡೆಯಲ್ಲೂ ಗೆಲ್ಲಬೇಕಾದ್ರೆ ನಾವು ಬೇಜಾರು ಮಾಡ್ಕೊಳಲ್ಲ, ಒಟ್ಟಿಗೆ ಅನುಕೂಲ ಮಾಡಲಿ ಅಷ್ಟೇ. ಈಗ ಈ ಕಳಂಕ ಎಲ್ಲ ಕೇಳ್ತೀವಿ, ಕತೆಗಳೆಲ್ಲ ಕೇಳ್ತೀವಿ, ನಾವು ಮಾತಾಡೋಂಥದ್ದಿಲ್ಲ. ಇಬ್ಬರದು ತಪ್ಪಿರುತ್ತೆ. ಮಹಿಳೆಯರು ಸಹಾಯ ಕೇಳಿದರೆ ಸಹಾಯ ಮಾಡಿದ್ದಾನೆ, ಸಹಾಯ ತಕ್ಕಾಗಿ ಉಪಯೋಗಿಸ್ಕೊಂಡಿದ್ದಾನೆ. ಹೌದು. ಇಬ್ಬರಿಗೂ ಬೇಡವಾಗಿತ್ತು ಅಂತೀರಿ? ಹೌದು, ಇಬ್ಬರಿಗೂ ಬೇಡವಾದ ಕೆಲಸ.
ಮಂತನಕ್ಕೆ ಇವಾಗ ಅವನಿಗೆ ಮಾತ್ರ ಕಳಂಕ ಬಂದಿಲ್ಲ, ಹೆಣ್ಮಕ್ಳಿಗೂ ಕಳಂಕ ಬಂದಿದೆ. ಹೌದು, 2 ಮನೆಗೂ ಕಳಂಕ ಬಂದಿದೆ. ಈ ವಿಚಾರದಲ್ಲಿ ನೀವೇನಂತೀರಾ? ನಾನು ಹೇಳೋದೇನು ಗೊತ್ತಾ, ಒಬ್ಳು ಮಾಡೋ ಕೆಲಸವ ಇಡೀ ಕರ್ನಾಟಕಕ್ಕೆ ತಿದ್ದೇವಳಲ್ಲ, ಅವಳಿಗೆ ಫಸ್ಟ್ ಕೊಲೆ ಮಾಡಬೇಕು. ಅಂಥವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಮ್ಮ ನೀವು? ಒಳ್ಳೆ ಮಾತಲ್ಲಿ ಆ ಥರ ಮಾಡೋರಿಗೆಲ್ಲ, ಆಸೆ ಪಟ್ಟು ಹೋಗೋರಿಗೆಲ್ಲ ಏನು ಹೇಳ್ತೀರಾ? ಏನು ಹೇಳ್ಬೇಕು, ಅವ್ರು ಬೆಂಕಿ ಶೂಟ್ ಹಾಕ್ಬೇಕು. ದುಡ್ದು ತಿನ್ಬೇಕು ಅಂತೀರಾ? ಈಗ ನನಗೆ ಗಂಡಿಲ್ಲ, ಮಕ್ಕಳಿಲ್ಲ, ತ್ಯಾಗ ಮಾಡ್ತೀನಿ. ಬೆಳಗಿಂದ 2-3 ಹೂ ಕಟ್ತೀನಿ, ಸುತ್ತೆಲ್ಲ ತಿರ್ಗಾಡ್ತೀನಿ. ನಾನು ಒಂದು ತಾಯಿ ಸಾಕೊಂಡಿದ್ದೀನಿ, ಅದಕ್ಕೆ ಅನ್ನಕ್ಕೆ ಬೇಡವಾ, ಕಳ್ತನ ಮಾಡ್ಲಾ? ಅಲ್ಲ ಯಾಕೆ ಬೇಕಿತ್ತು ಇವೆಲ್ಲ ಬೇಕಿತ್ತಾ? ಅವನು ಸಿಂತಾಗ ಒಳ್ಳೆನು ಅನ್ಸ್ಕೊಂಡಿದ್ದ ತಾನೆ. ಇವತ್ತು ಆ ಕೆಲಸ ಅವ್ನು ಮಾಡುವಂತ ಹೇಳಿದ್ರ, ನೀವು ಎಲ್ಲ ಗಂಡು ಮಕ್ಳು ತಾನೆ, ನೀವು ಎಲ್ಲ ಹೆಣ್ಮಕ್ಳು ಹಂಗೆ ಕೆಣಕೆ ಹೋದ್ರೆ ನಿಮ್ಮನ್ನ ಸುಮ್ಮನೆ ಬಿಡ್ತಾರ? ಯಾಕೆ ಹೊಡೆದು ಕಳಿಸ್ತಾರೆ? ಅದೇ ರೂಲ್ಸ್ ಇರೋದು. ಹೋಗ್ಬರಿ. ಆಯ್ತು, ಓಕೆ. ಸಮಾಧಾನ ಹುಡುಗರ, ಬಾಯ್ಸ್ ಇಸ್ ಬಾಯ್ಸ್. ಎಂತ ಒಂದು ನಿಮಿಷ ಏನು ಒಳ್ಳೆ ಎಷ್ಟು ಚಂದ, ಒಳ್ಳೆ ಸೀದಾ ಆಫ್ರಿಕಾದಿಂದ ಇಳಿದು ಬಂದಂಗೆ ಇದೆಯಾ ಕಣಪ್ಪ ನೀನು. ಏನು ಹೆಸರು? ಇಳಬಾರ್ದು. ಏನು ಹೆಸರು? ಬಾಯ್ಲೆ ಹೆಸರೇನ? ನಾನು ಮಾತಾಡಿಸ್ತೇನೆ. ಜೀವನು. ಎಷ್ಟು ಏಜು? 26 ಏಜು. ಬಿಟ್ರಿ 2 ಮಕ್ಳು ಆಯ್ತವೆ. ಇವ್ ಮಾತಾಡೋಕೆ ಎದುರು ಕತಿಯಲ್ಲ, ಜನಗಳ ಕೈಲಿ ನೀವು ಮಾತಾಡ್ಲೇಬೇಕು ತಾನೆ ಆಟ ಓಡಿಸುವಾಗ. ಮತ್ತೆ ಮಾತಾಡ್ಬೇಕು. ಇದು ಹೆಂಗೆ ಕಂಡೋದು ನಿಂಗೆ? ಹೇಳಪ್ಪ, ಹಾಸನಲ್ಲಿ ಯಾರು ಗೆಲ್ಬೋದು? ನನಗೆ ಗೊತ್ತಿಲ್ಲ ಸಾಬ್ರೆ. ಗೊತ್ತಿಲ್ಲ? ಬಾರೇಲೆ ಇನ್ನೇನು ಗೊತ್ತು ನಿಂಗೆ? ಪೆಂಡ್ರೈವ್ ಕತೆ ಗೊತ್ತಾ? ಪೆಂಡ್ರೈವ್ ಕತೆ ನಮಗೇನು ಗೊತ್ತಿಲ್ಲ. ನಮಗೇನು ಮಾತಾಡಕ್ ಬರಲ್ಲ. ಅವ್ನು ಮಾತಾಡ್ತಾ ನೋಡಿ. ಮಾತಾಡಕ್ ಬರಲ್ಲ. ನಿಜ ಹೇಳು. ಗೊತ್ತಿಲ್ಲ ಸರ್ ನನಗೆ. ಆಯ್ತು, ಯಾರು ಗೆಲ್ಬೋದಪ್ಪ? BJP ಕಾಂಗ್ರೆಸ್ಸು? ಯಾರು ಗೆಲ್ತಾರೆ? ಯಾರು ಗೆಲ್ಬೇಕು ಹೇಳಪ್ಪ ಹೋಗ್ಲಿ. ಯಾರು ಗೆಲ್ಲಿ ಬಿಡಿ ಸರ್. ನಮ್ಗೇನು ಆಟ ಓಡಿಸ್ಲೇಬೇಕು. ಎಲ್ಲ ತಪ್ಪದಾ ಅಂತ್ಯ? ಏನೋ ತಪ್ಪಾಕ, ನಾವು ಗೆಲ್ಲೇಬೇಕು. ಯಾರಿಗೆ ಹಂಗಂತ್ಯ? ನಮಸ್ಕಾರ, ಏನು ಹೆಸರು? ಸಾಗರ್ ಯಾರು ಗೆಲ್ಬೋದು ಹಾಸನಲ್ಲಿ? ನಮ್ಮ ಕಾಂಗ್ರೆಸ್. ಹೌದಾ? ಫೇಸ್ ಬಡಲು ಪಕ್ಕ. ಪ್ರಜ್ವಲ್ ರೇವಣ್ಣ ಅವನು ನನಗೆ ಪೆನ್ ಡ್ರೈವ್. ನಮ್ಮ ಬರೀ ಎನ್ ಡ್ರೈವ್ ಮಾತ್ರ ಗೊತ್ತಪ್ಪ, ಪೆನ್ ಡ್ರೈವ್ ಎಲ್ಲ ಗೊತ್ತಿಲ್ಲ. ನಮಗೆ ಗೊತ್ತು, ನಿಮಗೆ ಗೊತ್ತಿಲ್ಲ ಅಷ್ಟೇ. ಹೌದು. ಹಂಗೆ ಏನಂತೀರಾ? ಅದ್ರ ಬಗ್ಗೆ ಏನು ನಿಮ್ಮ ಅನಿಸಿಕೆ ಏನು? ಏನು ಸರ್, ಏನು ಹೇಳಂಗಿಲ್ಲ ಬಿಡಿ. ಅವನ್ನ ನಮ್ಮ ಹಾಸನ ಡಿಸ್ಟಿಕ್ಕಿಂದಲೇ ಹೊರಗೆ ಹಾಕ್ಬಿಡೋಕೆ ಅವನ್ನ. ಅದು ಹೆಂಗೆ ಹೇಳ್ತೀಯ ಗುರು, ಅವರೇ ಮಾಡೋದು ಅಂತ? ಸರ್, ಅದರ ಪ್ರೂಫ್ ಇಲ್ದಲೇ CID ಮತ್ತೆ ಇವೆಲ್ಲ ತನಿಖೆ ಆಗ್ತಿದೆಯಾ? ಸುಮ್ಮನೆ ತನಿಖೆ ಆಗ್ತಿದೆ ಸರ್. ತನಿಖೆ ಆಯ್ತಾ ಇದೆ, ಇನ್ನೂ ಸಿಕ್ಕಿಲ್ಲ ರಿಪೋರ್ಟು. ಆದ್ರೆ ಸಿಕ್ಕಿದ್ ಬಿಡಿ ಸರ್, ಆಮೇಲೆ ಮಾತಾಡ್ರೆ ಆಯ್ತದ. ಅಲ್ಲ ಕಣ್ಯಾ, ನಿಂಗೆ ಅದು ನೋಡಿದಾಗ ಹೆಂಗ ಅವರೇ ಅಂತ ಅನಿಸ್ತದ ನಿಂಗೆ? ನಾವು ನೋಡೇ ಇಲ್ವಲ್ಲ ಸರ್, ಟಿವಿಲಿ ತೋರಿಸ್ತಾರಲ್ಲ. ಮತ್ತೆ ಟಿವಿಯಲ್ಲಿ ಸುಳ್ಳು ಹೇಳ್ತಾರೆ, ಹಂಗ ನೀವು ಸುಳ್ಳು ಹೇಳ್ತೀರಾ? ಹಂಗಂತೀಯ? ಈಗ ನಾವು ಪ್ರಜ್ವಲ್ ರೇವಣ್ಣ ಆರೋಪಿ ಅಂತ ಹೇಳ್ತಿಲ್ಲ, ಅಥವಾ ಅಪರಾಧಿ ಅಂತ ಹೇಳ್ತಿಲ್ಲ. ನಿಮ್ ಚಾನಲ್ ಆರೋಪಿ ಅಲ್ಲ, ಇನ್ನೊಂದ್ ಚಾನಲ್ ಆರೋಪಿ. ಹಂಗಂತೀಯ? ಈಗ ನನಗಿರೋ ನಾಲೆಡ್ಜ್ ಪ್ರಕಾರ ಯಾವ ಚಾನಲ್ ಆರೋಪಿ ಅಥವಾ ಅಪರಾಧಿ ಅಂತ ತೋರಿಸ್ತಿಲ್ಲ. ಪ್ರಜ್ವಲ್ ರೇವಣ್ಣಂದು ಎನ್ನಲಾದ ಪೆನ್ ಡ್ರೈವ್ ಅಂತ ಹೇಳ್ತಿರೋದು ಹೊರತು, ಎನ್ನಲಾದ ಆ ರೀತಿ ಆರೋಪ ಇರೋ ಪೆನ್ ಡ್ರೈವ್ ಅಂತ ಹೇಳ್ತಿರೋ ಹೊರತು ಅವಂದೇ ಫಿಕ್ಸ್ ಅಂತ ಹೇಳ್ತಿಲ್ಲ. ಅಲ್ಲ, ಈ ರೀತಿ ಘಟನೆಗಳಾದಾಗ ನೀನೊಬ್ಬ ಯೂತ್, ಎಷ್ಟು ಏಜ್ ನಿಂಗೆ? ನನಗೆ 28. ಏನ್ ಸಂದೇಶ ಕೊಡ್ತೀಯ ಈ ರೀತಿ ಘಟನೆಗಳಾದಾಗ? ಸಂದೇಶ ಏನ್ ಕೊಡ್ತೀಯ ಅಷ್ಟೇ ನಂಗೆ ಕೇಳೋದು. ಸಂದೇಶಗಳಾದಾಗ ಅಂತ ಜನನ ಬಿಡಬಾರ್ದು, ಜೈಲಿಗೆ ಹಾಕ್ಬೇಕು ಅಷ್ಟೇ. ಮತ್ತೆ ಮುಂದೆ ಆ ಥರ ನಡೆಯಕ್ಕೆ ಬಿಡಬಾರ್ದು ಅಷ್ಟೇ. ಹಂಗಂತೀಯ?